ಸರ್ ಅನ್ಲಿಮಿಟೆಡ್ ಅಂದರೆ ಸ್ಟಾರ್ಟರ್ಸು 5 ಥರ ಸ್ಟಾರ್ಟರ್ಸು ಮತ್ತೆ ಬಿರಿಯಾನಿ ಎಲ್ಲನೂ ಅನ್ಲಿಮಿಟೆಡ್ನ ಕೊಡೋದಕ್ಕೋಸ್ಕರ ಅನ್ಲಿಮಿಟೆಡ್ ಫ್ಯಾಕ್ಟ್ರಿಯಿಂದನೇ ಇಟ್ಬಿಟ್ಟಿದ್ದೀವಿ. ಓಕೆ, 3 ಸ್ಟಾರ್ಟರ್ ಕೊಡ್ತಿದ್ರು, 2 ಸ್ಟಾರ್ಟರ್ ಕೊಡ್ತಿದ್ರು, 2 ಥರ ಬಿರಿಯಾನಿ ಕೊಡ್ತಿದ್ರು, ಫಿಶ್ಶು, ತಂದೂರಿ ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಕೊಡ್ತಿದ್ರು. ಬಟ್ 3 ಅಥವಾ 4 5 ಥರ ಅನ್ಲಿಮಿಟೆಡ್ ಚಿಕನ್ ಸ್ಟಾರ್ಟರು, ಮೊಟ್ಟೆ, ಐಸ್ ಕ್ರೀಮು, ನಾಟಿ ಸ್ಟೈಲು ಬಿರಿಯಾನಿ ಪ್ರತಿಯೊಂದು 349 ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ಅಂದರೆ ಐ ಥಿಂಕ್ ಇದೇ ಬ್ಯಾಂಗ್ಳೂರಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನೆಲ್. ಇವತ್ತು ರಾತ್ರಿ ಊಟದ ಟೈಮ್ ಗೈಸ್. ಯಾವ ಜಾಗಕ್ಕೆ ಬಂದಿದ್ದೀವಿ ಅಂದರೆ ಬಣ್ಣಾರ್ಘಟ್ಟ ರೋಡು ಉಳಿಮಾವು ಗೇಟ್ ಹತ್ರ ರೀಸೆಂಟಾಗಿ ಶುರುವಾಗಿರುವಂಥ ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ ಗೈಸ್. ಹೆಸರಲ್ಲೇ ಇರೋಂಗೆ ಅನ್ಲಿಮಿಟೆಡು, ಬಟ್ ಈ ಕಾನ್ಸೆಪ್ಟಲ್ಲಿ ಇಷ್ಟು ಐಟಮ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇರೋದು ಇಡೀ ಬೆಂಗಳೂರಲ್ಲಿ ಇವರೇ ಫಸ್ಟ್ ಅಂತ ಹೇಳ್ತೀನಿ ಗೈಸ್. ಏನು ಅಷ್ಟು ಸ್ಪೆಷಲ್ ಅಂದರೆ 349 ರುಪೀಸ್ಗೆ 5 ಥರ ಸ್ಟಾರ್ಟರು ಬಿರಿಯಾನಿನ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಒಂದು ಮೊಟ್ಟೆ, ಜೊತೆಗೆ ಐಸ್ ಕ್ರೀಮು ಕೂಡ ಇವರು ಕೊಡ್ತಾ ಬರ್ತಾ ಇದ್ದಾರೆ. ಲಂಚು, ಡಿನ್ನರು 2 ಟೈಮು ಇವರು ಫುಡ್ಸ್ನ ಕೊಡ್ತಾರೆ. ನಾವು ಬಂದಿರೋದು ರಾತ್ರಿ ಡಿನ್ನರ್ ಟೈಮ್ ಊಟನ ಟೇಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ನೋಡ್ತಾರೆ ಲೈಕ್, ಶೇರು, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? DK ರಾಜು ಅಂತ ಸರ್. ಓಕೆ, ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ, ಹೌದು ಸರ್. ಏನು ಕಾನ್ಸೆಪ್ಟ್ ಸರ್? ಸರ್ ಅನ್ಲಿಮಿಟೆಡ್ ಅಂದರೆ ಸ್ಟಾರ್ಟರ್ಸು 5 ಥರ ಸ್ಟಾರ್ಟರ್ಸು ಮತ್ತೆ ಬಿರಿಯಾನಿ ಎಲ್ಲನೂ ಅನ್ಲಿಮಿಟೆಡ್ನ ಕೊಡೋದಕ್ಕೋಸ್ಕರ ಅನ್ಲಿಮಿಟೆಡ್ ಫ್ಯಾಕ್ಟ್ರಿಯಿಂದನೇ ಇಟ್ಬಿಟ್ಟಿದ್ದೀವಿ. ಓಕೆ, ಎಷ್ಟು ಸರ್? 349 ರುಪೀಸು. ಓಕೆ, ಜನವರಿ 31 ತನಕ ಆಫರ್ ಕೊಟ್ಟಿದ್ದೀನಿ, 10% ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಓಕೆ, ಸೊ ಈಗ 312 ರುಪೀಸ್ ಬೀಳುತ್ತೆ, 312 ರೂಪಾಯಿ ಆಗುತ್ತೆ. 312 ರೂಪಾಯಿ ಬೀಳುತ್ತೆ. ಓಕೆ, ಸ್ಟೂಡೆಂಟ್ಸ್ ಆಫರ್ ಇದೆ ಅಂತ? ಸ್ಟೂಡೆಂಟ್ಸ್ ಆಫರ್ಗೆ 12% ಇದೆ ಸರ್. ಓಕೆ, ಅವ್ರಿಗೆ 307 ರೂಪಾಯಿ ಆಗುತ್ತೆ. 307 ಅವ್ರಿಗೆ ಮಾರ್ಚ್ 31 ಗಂಟ ಬಿಟ್ಟಿದ್ದೀನಿ ಸರ್. ಓಕೆ, ಅಂಡ್ 349 ರೂಪಾಯಿಗೆ 5 ಥರ ಸ್ಟಾರ್ಟರ್ ಕೊಡ್ತಾ ಇದ್ದಾರೆ. ಹೌದು. ಯಾವ್ಯಾವ ಐಟಮ್ ಬರುತ್ತೆ ಸರ್? ಒಂದು 2 ಥರ ತಂದೂರಿಗೆ ಏನು ಕೊಡ್ತಾ ಇದೀವಿ. ಒಂದು ತಂದೂರಿ ರೆಡ್ ತಂದೂರಿ ಮತ್ತೆ ಇನ್ನೊಂದು ಹರಿಯಾಳಿ ತಂದೂರಿ ಅಂತ ಹೇಳಿ, ಮತ್ತೆ ಒಂದು ಚೈನೀಸ್ ಲೆಮನ್. ಓಕೆ, ಇನ್ನೆರಡು ನಾಟಿನಲ್ಲಿ ಒಂದು ಆಂಧ್ರ ಚಿಲ್ಲಿ ಮತ್ತೆ ಇನ್ನೊಂದು ನಾಟಿ ಗ್ರೇವಿ ಕೊಡ್ತಾ ಇದೀವಿ ಸರ್. ಓಕೆ, ಅಂಡ್ ಒಂದು ಸಹ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ. ನಾಟಿ ಸ್ಟೈಲ್ ಬಿರಿಯಾನಿ. ಓಕೆ, ಅದ್ರ ಜೊತೆಗೆ ಏನೇನು ಬರುತ್ತೆ ಸರ್? ಎಕ್ಸ್ಟ್ರಾ ಕಾಂಪ್ಲಿಮೆಂಟರಿ ಆಗಿ ಒಂದು ಎಗ್ ಕೊಡ್ತಾ ಇದೀವಿ, ಒಂದು ಐಸ್ ಕ್ರೀಮ್ ಕೊಡ್ತಾ ಇದೀವಿ, ರೈತಾ ಮತ್ತೆ ಸಾಲಿಡ್ಸ್ ಎಲ್ಲ ಇದೆ ಸರ್. ಇಷ್ಟುವೇ 349 ರೂಪಾಯಿಗೆ? ಹೌದು ಸರ್. ಓಕೆ, ಅಂಡ್ ನಾನು ಎಲ್ಲೆಲ್ಲಿ ಅನ್ಲಿಮಿಟೆಡ್ ಟ್ರೈ ಮಾಡ್ತೇನೆ, ಈ ಕ್ವಶನ್ ಕಾಮನ್ ಆಗಿ ಕೇಳ್ತೀನಿ, ನಿಮ್ಮ ಹತ್ರ ಇನ್ನು ಕೇಳಲೇಬೇಕು. ಹೇಳಿ ಸರ್. ಹೆಂಗೆ ಗಿಟ್ಟುತ್ತೆ ಸರ್? ಸರ್ ಇದು ನಾನು ಸ್ವಂತ ನಂದು ಪೌಲ್ಟ್ರಿ ಫಾರ್ಮ್ ಇದೆ. ಓಕೆ, ನಂದು DK ಪೌಲ್ಟ್ರಿ ಅಂತೇಳಿ ಒಂದು ಓನ್ ಕಂಪ್ನಿ ನಡೆಸ್ತಾ ಇದ್ದೀನಿ ಪೌಲ್ಟ್ರಿ ಇಂಡಸ್ಟ್ರಿನಲ್ಲಿ. ಸೊ ಹಂಗಾಗಿ ನಾನೇ ಕೋಳಿ ಸಾಕಾಣಿಕೆ ಮಾಡ್ತಿದ್ದೆ, ಮತ್ತೆ ರೀಸೇಲು, ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ, ಸೊ ಇನ್ನು ಇದೊಂದು ಸೇಲ್ಸ್ ಅಡುಗೆ ಮಾಡಿ ತಿನ್ಸೋದೊಂದು ಬಾಕಿ ಇತ್ತು. ಹಂಗಾಗಿ ಅಡುಗೆ ಮಾಡಿ ಕೂಡ ಇದನ್ನ ಕೊಡೋಣ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಓಕೆ, ನನ್ನ ಕನಸಾಗಿತ್ತು. ಹಾಗಾಗಿ ಹೋಟ್ಲ್ ಇಂಡಸ್ಟ್ರಿನ ಮಾಡ್ತಾ ಇದ್ದೀನಿ ಸರ್. ಓಕೆ, ಸುಮಾರು ಕಡೆ ನೋಡಿದ್ರೆ 300 ರೂಪಾಯಿ ಕಾನ್ಸೆಪ್ಟು 2 ಥರ ಸ್ಟಾರ್ಟ್ ಇಲ್ಲ 3 ಥರ ಸ್ಟಾರ್ಟರ್ ತಂದೂರಿನೂ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದೀರಾ? ಹೌದು ಸರ್, ಕೊಡ್ತಾ ಇದ್ದೀನಿ. ಹೇಗೆ ಅಂತ? ನಮ್ಮದೇ ಚಿಕನ್ ಓನ್ ಪ್ರೊಡಕ್ಷನ್ ಇರೋ ದಿವಸದಿಂದ ಇದು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಸರ್. ಹಂಗಾಗಿ ಕೊಡ್ತಾ ಇದೀವಿ ಸರ್. ಸೊ ಅದೇ ಮೇನ್ ರೀಸನ್? ಹೌದು, ಮೇನ್ ರೀಸನ್ ಸರ್. ಓಕೆ, ಬರೀ ಇಲ್ಲಿ 349 ರುಪೀಸ್ ಕಾನ್ಸೆಪ್ಟ್ ಮಾತ್ರ ಇಲ್ಲ? ಅಲಾ ಕಾರ್ಟ್ ನಾರ್ಮಲ್ ಬೇರೆ ಆರ್ಡರ್? ಇಲ್ಲ, ಅಲಾ ಕಾರ್ಟ್ಸ್ಗೆಲ್ಲ ಮಾಮೂಲಿ ಅದು ರೇಟ್ಸ್ ಇರುತ್ತೆ ಸರ್. ಇದು 349 ಕಾನ್ಸೆಪ್ಟ್ ಯಾಕೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಬರ್ತ್ಡೇ ಪಾರ್ಟಿ ಮಾಡೋರಿಗೆ ಅವ್ರಿಗೆಲ್ಲ ಅನುಕೂಲ ಆಗಲಿ. ಮತ್ತೆ ಈ 349 ಅಲ್ಲಿ ಹೆಚ್ಚಿನ ಜನ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ಗಳು, ಸಣ್ಣ ಪುಟ್ಟ ಪಾರ್ಟಿಗಳು ಮಾಡಿ ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶ ಸರ್. ಓಕೆ, ಸೂಪರ್. ಇದರ ಟೈಮಿಂಗ್ಸ್ ಸರ್ ಬೆಳಗ್ಗೆ 11:30 to 4:30. ಓಕೆ, ಈವ್ನಿಂಗ್ 7 to 10:30 ಮಟ್ಟ ಇರುತ್ತೆ ಸರ್. ಓಕೆ, 2 ಟೈಮಲ್ಲೂ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಅನ್ಲಿಮಿಟೆಡ್ ಕೊಡ್ತೀವಿ ಸರ್. ಓಕೆ, ಅಂಡ್ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಉಳಿಮಾವು ಗೇಟು, ಬನ್ನೇರ್ಘಟ್ಟ ರೋಡು, ಆರ್ಚ್ ಪಕ್ಕದಲ್ಲೇ ಇದೆ ಸರ್. ಓಕೆ, ಇದೇ ನಿಮ್ದು ಮೊದಲನೇ ಬ್ರಾಂಚ್ ಅಥವಾ ಬ್ರಾಂಚಸ್ ಬೇರೆ? ಇದು ಅನ್ಲಿಮಿಟೆಡ್ UFF ಅಂತ ಹೇಳಿ ನಾವು ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು ಸರ್. ಓಕೆ, ಅಂಡ್ ಇದು ಬಿಟ್ಟು ಬೇರೆನೂ ಇದೆ ಹೋಟೆಲ್? ಬೇರೆ ಇನ್ನ ಮಾಡ್ಬೇಕಂತ ಇದೀವಿ ಸರ್. ಓಕೆ, ಪ್ಲಾನ್ಸ್ ಇದೆ ಇನ್ನು ಮುಂದೆ? ಇನ್ನು ತುಂಬಾ ಬೆಂಗಳೂರಲ್ಲಿ ಸುತ್ತಲೂ ಮಾಡ್ಬೇಕಂತ ಇದೀವಿ ಸರ್. ಓಕೆ, ಸೂಪರ್ ಸೂಪರ್. ಶೋರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್, ನಮ್ಮ ಫುಡ್ಡು ಕ್ಲೀನಾಗಿ ಸೆಟ್ ಆಗಿದೆ ಅಂತ ಹೇಳ್ಬೋದು ಗೈಸ್. ಜಾಗನೇ ಇಲ್ಲದೆ ಇರೋಷ್ಟು ಫುಡ್ಸ್ನ ತುಂಬಿಸ್ಬಿಟ್ಟಿದ್ದಾರೆ ಇಲ್ಲಂತೂ.
ಸುಮಾರು ಐಟಮ್ ಇದೆ. ಯಾವ್ಯಾವ ಐಟಮ್ ಅಂತ ನಿಮಗೆ ಹೇಳ್ತೀನಿ ನೋಡಿ. ಮೊದಲನೇ ಐಟಮು ಚೈನೀಸ್ ಐಟಮ್ ಲೆಮನ್ ಚಿಕನ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಹರಿಯಾಲಿ ಚಿಕನ್ ಕಬಾಬ್ ಆ್ಯಂಡ್ ಇಲ್ಲಿ ಒಂದು ತಂದೂರಿ ಕಬಾಬು ಆ್ಯಂಡ್ ಇಲ್ಲಿ ಏನಿದು ನಾಟಿ ಸ್ಟೈಲ್ ಚಿಕನ್ ಗ್ರೇವಿ, ಅದಾದಮೇಲೆ ಒಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು, ಇಲ್ಲಿ ನಮ್ಮ ಐಟಮು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಸುಮಾರು ಐಟಮು. ನಾನು ಯಾವ್ದು ಟೇಸ್ಟ್ ಮಾಡಬೇಕಂತ ಗ್ಯಾರಂಟಿ ಶಾಕ್ ಆಗುತ್ತೆ ಗೈಸ್. ಕನ್ಫ್ಯೂಸ್ಡ್ ಬಿಕಾಸ್ ಸುಮಾರು ಅನ್ಲಿಮಿಟೆಡ್ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ. ಇನಿಷಿಯಲ್ ಸ್ಟಾರ್ಟಿಂಗ್ ಎವಾಲ್ವಿಂಗ್ ಇರುತ್ತಲ್ಲ ಈ ಅನ್ಲಿಮಿಟೆಡ್ ಕಾನ್ಸೆಪ್ಟ್, ನಾನು ಅಲ್ಲಿಂದನೇ ಟೇಸ್ಟ್ ಮಾಡಿಬಿಟ್ಟು ಈಗ ಇಷ್ಟು ಮೆನು ಬರುವಂಥ ಅನ್ಲಿಮಿಟೆಡ್ವರೆಗೂ ನಾನು ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. 3 ಸ್ಟಾರ್ಟರ್ ಕೊಡ್ತಿದ್ರು, 2 ಸ್ಟಾರ್ಟರ್ ಕೊಡ್ತಿದ್ರು, 2 ಥರ ಬಿರಿಯಾನಿ ಕೊಡ್ತಿದ್ರು, ಫಿಶ್ಶು ತಂದೂರಿ ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಕೊಡ್ತಿದ್ರು. ಬಟ್ 3 ಅಥವಾ 4 5 ಥರ ಅನ್ಲಿಮಿಟೆಡ್ ಚಿಕನ್ ಸ್ಟಾರ್ಟರು, ಮೊಟ್ಟೆ, ಐಸ್ ಕ್ರೀಮು, ನಾಟಿ ಸ್ಟೈಲ್ ಬಿರಿಯಾನಿ ಪ್ರತಿಯೊಂದು 349 ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ಅಂದರೆ ಐ ಥಿಂಕ್ ಇದೇ ಬ್ಯಾಂಗ್ಳೂರಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಯಾವುದರಿಂದ ಟೇಸ್ಟ್ ಮಾಡೋಣ ತಂದೂರಿ ಐಟಮ್, ಬಿಕಾಸ್ ಅಷ್ಟು ಟೆಂಪ್ಟಿಂಗು ಸ್ಮೋಕಿ ಕಾರ್ನರ್ಸ್ ಒಟ್ಟಿಗೆ ತಿನ್ನಬೇಕಾದ್ರಂತೂ. ಲೆಟ್ಸ್ ಟೇಸ್ಟ್ ದ ಹರಿಯಾಲಿ ಚಿಕನ್ ಹೇಗಿದೆ ಅಂತ ನೋಡಿ. ಫುಲ್ಲು ಸ್ಮೋಕಿ ಕಾರ್ನರ್ ಸುಟ್ಟು ಬಿಟ್ಟಿದ್ದಾರೆ. ಹರಿಯಾಲಿ ಚಿಕನ್, ತಂದೂರಿ ಚಿಕನ್ 2 ಥರ ಕೊಡ್ತಾರೆ. ಒಂದು ನಾರ್ಮಲ್ಲು, ಇದು ಹರಿಯಾಲಿ. ಬಟ್ ನೋಡಿದ ತಕ್ಷಣ ಇದು ತಿನ್ನಬೇಕಂತ ಅನಿಸು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಲೆಟ್ಸ್ ಟೇಸ್ಟ್ ದಿಸ್ ಗೈಸ್. ಸ್ಮೋಕಿ ಕಾರ್ನರ್ ಸ್ವಲ್ಪ ಜಾಸ್ತಿನೇ ಇದೆ. ಲೈಟ್ ಆಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿರೋದು. ಆ ಮ್ಯಾರಿನೇಷನ್ ಗೈಸ್ ಫುಲ್ ಆ್ಯಂಡ್ ಫುಲ್ ಆ ಮೀಟಿಗೆ ಅಂಟಿರೋದು. ಮೀಟ್ ಕ್ವಾಲಿಟಿ ನಿಜ ಚೆನ್ನಾಗಿದೆ, ಬಿಕಾಸ್ ಇಟ್ಸ್ ಸೊ ಸಾಫ್ಟ್ ಅಂತಲೇ ಹೇಳ್ಬೋದು. ಬಟ್ ಲೈಟಾಗಿ ತಣ್ಣಗಾಗೋಗಿದೆ, ಅದೊಂದು ಬೇಜಾರು. ಮೀಟ್ ವೈಸು ದೇವರಣೆಗೆ ಬೆಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಬಿಕಾಸ್ ಸೋ ಸಾಫ್ಟ್, ಜಸ್ಟ್ ಒಂದು ಬೈಟಲ್ಲಿ ಕ್ಲೀನಾಗಿ ಕಟ್ಟಾಗೋಗುತ್ತೆ ಅಂತಲೇ ಹೇಳ್ತೀನಿ. ಓವರ್ ಸ್ಪೈಸಿ ಇರಲ್ಲ ಹರಿಯಾಲಿ, ಲೈಟಾಗಿ ಒಂದು ಸೆಮಿ ಸ್ಪೈಸಿ ಲೆವೆಲ್ ಇರುತ್ತೆ. ಆ ಮ್ಯಾರಿನೇಷನ್ ಚಿಕನ್ ಗಂಟಿರೋದಂತೂ ಒಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ ಗೈಸ್. ಲೈಟಾಗಿ ಗ್ರೇವಿ ಇಷ್ಟ ಆಗಿರುತ್ತಲ್ಲ ಈ ತಂದೂರಿ ಐಟಮ್ ತಿನ್ನಬೇಕಾದ್ರೆ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಇಟ್ಸ್ ಸೋ ಗುಡ್. ಇದನ್ನಲ್ಲಿ ಕೊಟ್ಟಿರುವಂಥ ಮಿಂಟ್ ಚಟ್ನಿ ತೊಗೊಂಡು ಮಜಾ ಇದೆ. ಹರಿಯಾಲಿ ಚಿಕನ್ ವಿತ್ ಮಿಂಟ್ ಚಟ್ನಿ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಬಿಕಾಸ್ ಆ ಚಟ್ನಿ ಅಂತೂ ಓವರ್ ವಾಟರ್ ಇರಲ್ಲ, ಒಂಥರ ತಿಕ್ಕಾಗಿದೆ, ತಿನ್ನಬೇಕಾದ್ರೂ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತೀನಿ ಗೈಸ್. ನೆಕ್ಸ್ಟು ಲೆಟ್ಸ್ ಟ್ರೈ ದಿಸ್ ಲೆಮನ್ ಚಿಕನ್, ಮಂಚೂರಿಯನ್ ಟೈಪು. ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಬಿಟ್ಟು ನಂತರ ಈ ಸಾಸಸ್ಸು ಅದೆಲ್ಲ ಏನೇನಿದೆಯೋ ಪ್ರತಿಯೊಂದು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೂಪರಾಗಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಮಂಚೂರಿಯನ್ ಥರ ಸಟಲ್ ಇದೆ. ಗಾರ್ಲಿಕ್ ಅಂತೂ ಕ್ಲೀನಾಗಿ ಅಂಟಿರುತ್ತೆ, ಅದಕ್ಕಂತೂ ಅದರ ಡಾಮಿನೇಷನ್ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಲಿಟ್ರಲಿ ಎರಡೂ ತಿನ್ನಬೇಕಾದ್ರೆ ಮೀಟ್ ಕ್ವಾಲಿಟಿ ನಿಜ ಸೂಪರು. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರ್ತಾರಲ್ಲ ಅದರ ಬ್ಯಾಟ್ರ್ ಫ್ಲೇವರ್ ಅಂತೂ ನಿಮಗೆ ಲೈಟಾಗಿ ಗೊತ್ತಾಗುತ್ತೆ ಗೈಸ್. ನಂತರ ಆ ಕೋಟಿಂಗಲ್ಲಿ ಇರುವಂಥ ಸಾಸಿನೆಸ್ ಫೀಲ್ ಮಾಡ್ತೀರಾ ಗ್ಯಾರಂಟಿ ತಿನ್ನಬೇಕಾದ್ರೆ. ಲಿಟ್ರಲಿ ಒಂದು ಮಂಚೂರಿಯನ್ ಥರ. ಲೆಮನ್ ಚಿಕನ್ ಅಂತ ಹೇಳ್ತಾರೆ, ಬಟ್ ಆ ಲೆಮನ್ ಫ್ಲೇವರ್ ಡಾಮಿನೇಷನ್ ಸ್ವಲ್ಪ ಕೂಡ ಇರಲ್ಲ. ಒಂದು ಮಂಚೂರಿಯನ್ ಚೈನೀಸ್ ಐಟಮ್ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಇಟ್ಸ್ ಸೋ ಗುಡ್ ಬಿಕಾಸ್ ಮೀಟಿ ಫ್ಲೇವರಲ್ಲಿ ತಿನ್ನಬೇಕಾದ್ರೆ ಒಂಥರ ಮಜಾ ಇದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಾವು ಯಾವ ಟ್ರೈ ಮಾಡೋಣ. ಸ್ವಲ್ಪ ಗ್ರೇವಿ ಆಗಿರೋದು ಯಾವುದಿದು ನಾಟಿ ಸ್ಟೈಲ್ ಒಂದು ಗ್ರೇವಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸ್ವಲ್ಪ ಗ್ರೇವಿಯಾಗಿ ವೆಟ್ಟಾಗಿರುತ್ತೆ, ಬಿಕಾಸ್ ತಿಂದಿದ್ದು ಪ್ರತಿಯೊಂದು ಸ್ವಲ್ಪ ಡ್ರೈ ಆಗಿದ್ಬಿಡ್ತು. ವಾವ್ ನೋಡಿ, ಬಟ್ ಸ್ವಲ್ಪ ಆಯಿಲಿ ಅಂತ ಅನಿಸ್ಬಿಡ್ತು ನನಗಂತೂ. ಇದು ಗ್ರೇವಿ ಆಗಿದೆ. ಚಪಾತಿ, ರೋಟಿ ಅಥವಾ ಕುಲ್ಚಾ ಒಟ್ಟಿಗೆ ಈ ಥರ ಗ್ರೇವಿ ಟೈಪ್ ಇದ್ದರೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಚಪಾತಿ ಒಟ್ಟಿಗೆ ಮತ್ತು ಪರೋಟ ಒಟ್ಟಿಗೆ ಅಂತೂ ಶೋ ಸ್ಟಾಪರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಬಟ್ ಹಾಗೆ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ. ಸಖತ್ತು ಒಂದು ಬೆಸ್ಟ್ ಗ್ರೇವಿ. ಓವರ್ ಖಾರ ಇರಲ್ಲ, ಬ್ಯಾಲೆನ್ಸ್ಡ್ ಫ್ಲೇವರ್ಸ್ ಅಂತಲೇ ಹೇಳ್ಬಿಡ್ತೀನಿ. ಆ ಚಿಕನ್ ಫ್ಲೇವರು ಅದ್ರಲ್ಲಿ ಹಾಕಿರುವಂಥ ಮಸಾಲ ಟೇಸ್ಟ್ ಅಂತೂ ಶೋ ಸ್ಟಾಪರ್ ಅಂತಲೇ ಹೇಳ್ಬಿಡ್ತೀನಿ ಗೈಸ್. ಪ್ರತಿಯೊಬ್ಬರು ತಿನ್ಬೋದು. ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, ಚಿಕ್ಕ ಮಕ್ಕಳು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಪ್ರತಿಯೊಬ್ಬರು ತಿನ್ಬೋದು, ಗ್ಯಾರಂಟಿ ಇಷ್ಟಪಡ್ತೀರಾ. ಸಖತ್ತು. ಬಟ್ ಲೈಟಾಗಿ ಆಯಿಲ್ ಜಾಸ್ತಿ, ಅದಂತೂ ಸ್ವಲ್ಪ ಕಮ್ಮಿ ಮಾಡಿಬಿಟ್ರೆ ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಿರಿಯಾನಿ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಜೀರಾ ಸಾಂಬಾರ್ ರೈಸ್ ಥರ ಅನಿಸುತ್ತೆ ಲಿಟ್ರಲಿ.
ಮೀಟ್ ಅಂತೂ ಸೈಜು ನಿಮಗೆ ಗ್ಯಾರಂಟಿ ಮೋಸ ಅನ್ಸಲ್ಲ ಗೈಸ್. ದೊಡ್ಡ ಪೀಸಸ್ ಹಾಕಿರ್ತಾರೆ, ಅನ್ಲಿಮಿಟೆಡ್ ಆಗಿದ್ರು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಈ ನಾನ್ ವೆಜ್ ಲವರ್ಸ್ಗಂತೂ ಹೇಳಿ ಮಾಡ್ತಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ತೀನಿ. ಫಸ್ಟು ಕುಷ್ಕ ಮಾತ್ರ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ನಾಟಿ ಫ್ಲೇವರು, ದೊನ್ನೆ ಬಿರಿಯಾನಿ ಫ್ಲೇವರು ಲೈಟಾಗಿರುತ್ತೆ. ಪ್ರತಿಯೊಂದು ಬಿಸಿ ಬಿಸಿ ತಿನ್ನಿ, ಗ್ಯಾರಂಟಿ ಇಷ್ಟಪಡ್ತೀರ. ಟೇಸ್ಟ್ ವೈಸ್ ಅಂತೂ ಆ ಫ್ಲೇವರು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓವರ್ ಖಾರ ಎಲ್ಲ ಓವರ್ ಮಸಾಲ ಹಾಕಿರೋ ಥರ ಅನ್ಸಲ್ಲ ನಿಮಗೆ. ಬ್ಯಾಲೆನ್ಸ್ಡ್ ಫ್ಲೇವರ್ಸು ಚೆನ್ನಾಗಿದೆ. ಆ ಪ್ರತಿಯೊಂದು ಕಾಳು ಗಂಟಿರುತ್ತೆ ಅಂತ ಹೇಳ್ತಾರಲ್ಲ, ಅದು ಬಿರಿಯಾನಿ ಮಸಾಲ ಫ್ಲೇವರ್ ಅಂತೂ ಲಿಟ್ರಲಿ ನೀವು ಫೀಲ್ ಮಾಡ್ತೀರಾ ತಿನ್ನಬೇಕಾದ್ರೂ ಅಂತೂ. ಮಜಾ. ಕ್ಲೀನಾಗಿ ಮೊಟ್ಟೆ ತಗೊಂಡು ಆ ಎಲ್ಲೋ ಇಟ್ಟು ವೈಟ್ ಇಟ್ಟು ಚಿಕನ್ ಕೊಟ್ಟಿದ್ದಾರೆ. ಇವರ ಮೀಟ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ಬಿಡ್ತೀನಿ. ರೈಸ್ ಹಾಕಿ ಕ್ಲೋಸ್ ಮಾಡಿ ಇಲ್ಲಿ ರೈತ ಕೊಟ್ಟಿದ್ದಾರೆ, ಹಂಗೆ ಹಾಕ್ಕೊಂಡು ಒಂದು ಬೆಸ್ಟ್ ಬೈಟ್ ಹೋಗ್ಬೇಕು ಗೈಸ್. ತುಂಬ ದಿನ ಆಯಿತು ಈ ಥರ ಟ್ರೈ ಮಾಡಿ. ಮಜಾ. ಬಿರಿಯಾನಿ, ಎಲ್ಲೋ, ಆ ಮೊಟ್ಟೆ ಪೀಸು, ಮೊಸರು, ಏನು ಕಾಂಬಿನೇಷನ್ ಗೊತ್ತಾ? ಈ ಥರ ಟ್ರೈ ಮಾಡಿ, ಗ್ಯಾರಂಟಿ ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ ಎಲ್ಲೇ ಹೋದ್ರೂ. ಸೂಪರ್. ರೈತ ಸ್ವಲ್ಪ ವಾಟ್ರಿ, ಬಟ್ ಆ ಟೇಸ್ಟ್ ಅಂತೂ ಸಾಕಾಗಿದೆ. ತಂದೂರಿ ತಿಂದ್ಬಿಟ್ಟು ಆಂಧ್ರ ಚಿಲ್ಲಿ ತಿಂದು ಐಸ್ ಕ್ರೀಮ್ ತೊಗೊಂಡು ನಾನು ಮುಗಿಸ್ತೀನಿ. ತಂದೂರಿ ಚಿಕನ್ ಸೇಮ್ ಹರಿಯಾಲಿ ತಿನ್ನಲ್ಲ, ಲಿಟ್ರಲಿ ಸೇಮ್ ಟು ಸೇಮು ಕಾಣಿಸುತ್ತೆ ನೋಡಿ. ಆ ಮಸಾಲ ಥರ ಇರುತ್ತೆ ಲಿಟ್ರಲಿ ಮೇಲ್ಗಡೆ ಒಂದು. ಆ ಮೀಟ್ಗೆ ಕ್ಲೀನಾಗಿ ಅಂಟಿರುತ್ತೆ ಆ ಮಸಾಲ ಅಂತೂ. ಚೆನ್ನಾಗಿ ಮಾಡಿದ್ದಾರೆ. ಲೆಟ್ಸ್ ಟೇಸ್ಟ್ ದಿಸ್. ಸಖತ್. ಮೇಯ್ನಾಗಿ ಫಸ್ಟು ಗೊತ್ತಾಗೋದೆ, ಯಾವುದೇ ಅಂಗಡಿಗೆ ಹೋದರೂ ಆ ಮೀಟು ಆ ಒಂಥರ ಥ್ರೆಡ್ ಆಗಿ ಒಂಥರ ತರಿಯಾಗಿ ಬಂದರೆ ಅಂತೂ ಗೊತ್ತಾಗುತ್ತೆ ಕ್ಲೀನಾಗಿ ಬೆಂದಿಲ್ಲ ಅಂತ. ಲಿಟ್ರಲಿ ಕಚ್ಚಬೇಕಾದ್ರೆ ಒಂದು ಹಲ್ವಾ ಕಚ್ದಂಗೆ ಅನಿಸುತ್ತೆ. ಇದಕ್ಕಂತೂ ಆ ಮಿಂಟ್ ಚಟ್ನಿ ಟಾಪ್ ನಾಚ್ ಕಾಂಬಿನೇಷನ್ ಗೈಸ್. ಸಖತ್ತು. ನೀವೇನಾದರೂ ಬಣ್ಣಾರ್ಘಟ್ಟ ರೋಡು ಉಳಿಮಾವ ಗೇಟ್ ಕಡೆ ಬಂದರೆ ಅಂತೂ ಈ ಲಂಚು ಡಿನ್ನರ್ಗೆ ಈ ಜಾಗ ಅಂತೂ ಖಂಡಿತ ಗ್ಯಾರಂಟಿ ವಿಸಿಟ್ ಮಾಡಿ ಎಂಜಾಯ್ ಮಾಡ್ತೀರಾ. ಸೂಪರ್. ಕೊನೆ ಐಟಮು ಆಂಧ್ರ ಚಿಲ್ಲಿ ಚಿಕನ್ ಅಂತ ಹೇಳ್ಬೋದು, ಆಂಧ್ರ ಸ್ಟೈಲ್ ಚಿಲ್ಲಿ ಅಂತ ಕೂಡ ಹೇಳ್ತಾರೆ. ಆ ಮಸಾಲ ಅಂತೂ ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ ತಿಕ್ಕಾಗಿ ಸೂಪರಾಗಿ ಮಾಡಿದ್ದಾರೆ. ಜಸ್ಟ್ ಒಂದು ಪ್ರೆಸ್ ಕೊಟ್ಟರೆ ಕ್ಲೀನಾಗಿ ಬೆಂದೋಗುತ್ತೆ. ಬಿಕಾಸ್ ಇಷ್ಟು ಐಟಮ್ ತಿನ್ನಲ್ಲ, ಅದರ ಕಾನ್ಫಿಡೆನ್ಸು ಇವ್ರದೇ ಪೋಲ್ಟ್ರಿ ಇದೆ ಅಂತ ಗೈಸ್. ಸೊ ಮೀಟ್ ಅಂತೂ ತೊಂದರೆನೇ ಇಲ್ಲ, ಬಂದರೆ ಅಂತೂ ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ ಚಿಕನ್ ಅಂತೂ. ಲೆಟ್ಸ್ ಟೇಸ್ಟ್ ದಿಸ್ ಆ್ಯಂಡ್ ಫಿನಿಶ್ ದಿಸ್. ಆಹಾ ಎಲ್ಲದಕ್ಕಿಂತ ಬೆಸ್ಟು ಫಸ್ಟ್ ಇದನ್ನು ಟ್ರೈ ಮಾಡಿರ್ಬೇಕು. ಆಂಧ್ರ ಚಿಲ್ಲಿ ಅಂತ ಹೇಳ್ತಾರೆ, ಓವರ್ ಖಾರ ಇರಲ್ಲ, ಕರೆಕ್ಟಾಗಿದೆ. ಆ ಮಸಾಲ ಒಟ್ಟಿಗೆ ತಿನ್ನಬೇಕಾದ್ರೆ ಸಖತ್ತಾಗಿದೆ ಟೇಸ್ಟ್ ಅಂತೂ. ಬಟ್ ಒಂದೇ ಒಂದು ಬೇಜಾರು, ಇದು ರುಚಿಗೆ ಚಪಾತಿ ಪರೋಟ ಇದ್ಬಿಟ್ರೆ ಸಖತ್ತಾಗಿರುತ್ತೆ. ಸಖತ್ತು. ಏನೋ ಒಂಥರ ಫ್ರೆಶ್ನೆಸ್ ಗೊತ್ತಾಗ್ತಿದೆ ತಿನ್ನಬೇಕಾದ್ರೂ ಅಂತೂ. ಅದೇ ಗ್ಯಾರಂಟಿ ಖುಷಿ ಕೊಡುತ್ತೆ ಗೈಸ್. ಪ್ರತಿಯೊಂದರಲ್ಲೂ ಮೀಟ್ ಕ್ವಾಲಿಟಿ ಸೂಪರು, ಟೇಸ್ಟ್ ವೈಸು ಸೂಪರು, ಕ್ವಾಲಿಟಿನೂ ಸ್ವಲ್ಪ ಜಾಸ್ತಿನೇ ಇದೆ, ಕ್ವಾಂಟಿಟಿ ಅದಕ್ಕಿಂತ ಜಾಸ್ತಿ ಇದೆ. ಬಂದರೆ ಪ್ರತಿಯೊಂದು ಟ್ರೈ ಮಾಡಿ. ತಂದೂರಿ ಅದಾದಮೇಲೆ ಈ ಗ್ರೇವಿ ಟೈಪ್ ಇದೆಯಲ್ಲ, ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಸಖತ್ತಾಗಿದೆ. ಬಿರಿಯಾನಿ ಅಂತೂ ಎಗ್ಗು ಚಿಕನ್ನು ಮತ್ತು ರೈತ ಹಾಕ್ಬಿಟ್ಟು ಒಟ್ಟಿಗೆ ಟ್ರೈ ಮಾಡಿ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ಗೈಸ್. ಇವಾಗ ಇದನ್ನು ಖಾಲಿ ಮಾಡಿಬಿಟ್ಟು ಬೇಡ, ನಾನು ಐಸ್ ಕ್ರೀಮ್ ಇಸ್ಕೊಂಡು ನಿಮಗೆ ಸಿಗ್ತೀನಿ ರೀ. ಮುಗೀತು ನಮ್ಮ ಡಿನ್ನರ್ ಗೈಸ್. ಆಲ್ಮೋಸ್ಟ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಒಂದು ಎಲೆಗೆ ನಿಮಗೆ 12ರಿಂದ 14 ಪೀಸ್ ಆಫ್ ಮೀಟು ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಅದೇ ನಿಮಗೆ 300ರಿಂದ 400 ಗ್ರಾಮ್ ಅಷ್ಟು ಬಂದ್ಬಿಟ್ಟಿರುತ್ತೆ ಒಂದೇ ಎಲೆ ಮೇಲೆ. ವೆನಿಲಾ, ಪಿಸ್ತಾ, ಸ್ಟ್ರಾಬೆರಿ 3 ಫ್ಲೇವರ್ ಇತ್ತು. ನಾವು ವೆನಿಲಾ ತೊಗೊಂಡಿದ್ದೀವಿ. ಎಂಡಿಂಗ್ ಅಂತೂ ಕ್ಲೀನಾಗಿರುತ್ತೆ. ಬೆಸ್ಟ್.
ಇಷ್ಟು ಖಾಲಿ ಮಾಡ್ಕೊಬರೋದು ನಾನು ಇದೊಂದಕ್ಕೋಸ್ಕರನೇ. ಐಸ್ ಕ್ರೀಮ್ ಮುಂದೆ ಅಷ್ಟು ಇಷ್ಟ ನನಗಂತೂ ಪರ್ಸ್ನಲಿ. 349 rupees ಆಫರ್ ಗೈಸ್. ಸ್ಟೂಡೆಂಟ್ಸಿಗಂತೂ ಮಾರ್ಚ್ 31ನೇ ತಾರೀಕು ಅಂದರೆ 2024 ಮಾರ್ಚ್ 31ನೇ ತಾರೀಕುವರೆಗೂ 12% ಡಿಸ್ಕೌಂಟ್ ಅಂದರೆ 307 rupees. 307 rupeesಗೆ ಸ್ಟೂಡೆಂಟ್ಸ್ಗೆ ಅನ್ಲಿಮಿಟೆಡ್ ಊಟನ ಕೊಡ್ತಾ ಬರ್ತಾ ಇದ್ದಾರೆ. ಜಾನ್ವರಿ 31st 2024 ಜಾನ್ವರಿ 31st 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಾರ್ಮಲ್ ಜನರಲ್ ಆಡಿಯನ್ಸ್ಗೆ. ಅಂದರೆ 350 ಮೇಲೆ 10% ಡಿಸ್ಕೌಂಟ್ ಇದ್ರೆ ಸಮಥಿಂಗ್ 312 rupees ಎಷ್ಟೋ ಬರುತ್ತೆ. ಅದಕ್ಕೆ ವರ್ತ್ ವಿಸಿಟಿಂಗ್ ದ ಪ್ಲೇಸ್ ಅಂತಲೇ ಹೇಳ್ತೀನಿ. ನಾನ್ ವೆಜ್ ಎಂಜಾಯ್ ಮಾಡೋರು ಖುಷಿಯಾಗಿ ತಿನ್ನಬೇಕು, ಚಿಕನ್ ಸ್ವಲ್ಪ ಜಾಸ್ತಿ ಕೊಡಬೇಕು, ಟೇಸ್ಟಿಯಾಗಿರಬೇಕು, ಕ್ವಾಲಿಟಿ ಆಗಿರಬೇಕು, ಕ್ವಾಂಟಿಟಿಗೆ ಜಾಸ್ತಿ ಇರಬೇಕಂದ್ರೆ ಈ ಜಾಗವಂತೂ ಖಂಡಿತ ಸಜೆಸ್ಟ್ ಮಾಡ್ತೀನಿ. ಮಿಸ್ ಮಾಡದೆ ಟ್ರೈ ಮಾಡಿ, ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಬನ್ನರ್ಘಟ್ಟ ರೋಡು ಹುಳಿಮಾವು ಗೇಟು ಸ್ವಲ್ಪ ಒಳಗೆ ಬಂದಿದ ತಕ್ಷಣ ಒಂದು 50 ಮೀಟರ್ 100 ಮೀಟರ್ ಒಳಗೆ ಬಂದಿದ ತಕ್ಷಣ ರೈಟ್ ಸೈಡ್ಗೆ ಇರುವಂಥ UFF ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ ಅನ್ನುವಂಥ ಒಂದು ಜಾಗ. ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟು. 349 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ 5 ಥರ ಸ್ಟಾರ್ಟರು, ಬಿರಿಯಾನಿ, ಐಸ್ ಕ್ರೀಮು ಮತ್ತು ಮೊಟ್ಟೆ ಇಷ್ಟುವೇ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಬಂದರೆ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಕ್ಯಾಮ್ರಾ ಕಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಾನು ಹೊರಡ್ತೀನಿ. ಓಕೆ, ಜಾಗದ ಅಡ್ರೆಸ್ಸು ಪ್ರೈಸಿಂಗು ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಗೈಸ್. ಲಂಚ್ ಡಿನ್ನರು ವಾರದಲ್ಲಿ 7 ದಿವಸನೂ ಅನ್ಲಿಮಿಟೆಡ್ ಕಾನ್ಸೆಪ್ಟಲ್ಲಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಿದ್ರೆ. ಬನ್ನಿ, ಟೇಸ್ಟ್ ಮಾಡಿ, ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಹೇಳಕ್ಕೆ ಮರ್ತನಲ್ಲ, ಊಟ 349 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಫುಡ್ ವೇಸ್ಟ್ ಮಾಡಿದ್ರಂತೂ ಪ್ರತಿಯೊಬ್ಬರು 200 ರೂಪಾಯಿ ಕೊಡಬೇಕು ಒಂದು ಎಲೆ ಮೇಲೆ ಕಾಸ್ಟು. ಸೊ ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು.